ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಟೀಕಾ ಪ್ರಹಾರ ನಡೆಸಿರುವ ಘಟನೆ ಮಳವಳ್ಳಿ ಪಟ್ಟಣದಲ್ಲಿ ನಡೆದಿದೆ. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸುದ್ದಿಗೋಷ್ಠಿ ನಡೆಸಿದ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾತನಾಡಿ, ಕಳೆದ ಬಾರಿ ಶಾಸಕರಾಗಿದ್ದ ವೇಳೆ ನೀವು ನಮ್ಮ ಈಗಿನ ಶಾಸಕರಿಗೆ ನಾನು 26,000 ಅಂತರದಿಂದ ಗೆದ್ದಿದ್ದೇನೆ, ನೀವು 5 ವರ್ಷದಲ್ಲಿ ಮನೆಯಲ್ಲಿ ಇರಿ ಅಂತ ಹೇಳಿದೆ. ಈಗ ನಮ್ಮ ಶಾಸಕ ನರೇಂದ್ರ ಸ್ವಾಮಿ 46,000 ಮತಗಳ ಅಂತರಗಳಿಂದ ಗೆದ್ದಿದ್ದು, ನೀವು ಸಹ ಸುಮ್ಮನೆ ಮನೆಯಲ್ಲಿ ಇರಿ. ಏಕೆ ಏನೇನೋ ಮಾತನಾಡುತ್ತೀರಿ? ಮಾತಿನಲ್ಲಿ ಹಿಡಿತ ಇಟ್ಟುಕೊಂಡು ಮಾತನಾಡಿ, ದಾಖಲೆ ಇಲ್ಲದೆ ಮಾತನಾಡಬೇಡಿ. ಸುಮ್ಮನೆ ವೈಯಕ್ತಿಕ ವಿಷಯ ಮಾತನಾಡಿ ಕಾಲಹರಣ ಮಾಡಬೇಡಿ. ಮತ್ತೆ ಇದೇ ರೀತಿ ರಿಪೀಟ್ ಆದರೆ ಉಗ್ರ ಹೋರಾಟ ಮಾಡುವ ಜೊತೆಗೆ ನಿಮ್ಮ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ಈ ಸಭೆಯ ಅಧ್ಯಕ್ಷತೆಯನ್ನ ಕಳೆದ 3-4 ದಿನದ ಹಿಂದೆ ಮಾಜಿ ಶಾಸಕರು ಒಂದು ಹೇಳಿಕೆಯನ್ನು ಮಾಡಿರ್ತಾರೆ, ಅದನ್ನು ನಾವು ಮೊದಲನೇದಾಗಿ ಖಂಡಿಸ್ತೇವೆ. ನೀವು ಮಾತಾಡಬೇಕಾದ್ರೆ ದಯವಿಟ್ಟು ಒಂದು ಹಿಡಿತ ಇಟ್ಕೊಂಡು ಮಾತಾಡಿ. ಏನು ಮಾತಾಡಬೇಕು ಅಂತ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ಸಬ್ಜೆಕ್ಟು ಏನೋ ಇಟ್ಕೊಂಡು ಮಾತಾಡಿ. ನೀವು ಸುಮ್ಮನೆ ಬಂದು ಮಾಧ್ಯಮದಲ್ಲಿ ಏನೋ ಒಂದು ಹೇಳಿಕೆ ಕೊಟ್ಬಿಟ್ಟು ನೀವು ಸುಮ್ಮನೆ ಆ ಹೇಳಿಕೆಗೆ ಅದಕ್ಕೆ ಒಂದು ಅರ್ಥನೂ ಇರಲ್ಲ, ಏನಿರಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಇರಲ್ಲ, ಏನಿರಲ್ಲ, ಸುಮ್ಮನೆ ಒಂದು ಹೇಳಿಕೆ ಕೊಟ್ಬಿಟ್ಟು ಹೋಗ್ತಾ ಇದ್ದೀರಾ, ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದೀರಾ. ಈಗ ನಾವು ಕೇಳೋದಷ್ಟೇ, ನೀವು ಕಳೆದ ಸಾರಿ ನೀವು ಏನಂತ ಹೇಳಿದ್ರಿ, ನೀವು ಶಾಸಕರಾಗಿದ್ದಾಗ ಏನಂತ ಹೇಳಿದ್ರಿ, ನೀವು 28,000 ಸೋತಂತ ವ್ಯಕ್ತಿ, ನಾನು 28,000 ಗೆದ್ದಂತ ವ್ಯಕ್ತಿ ನಾನು, ನೀನು 5 ವರ್ಷ ಬಾಯಿ ಮುಚ್ಕೊಂಡಿರಪ್ಪ ಅಂತ ಹೇಳಿದ್ರಿ. ಈಗ ನಾವು 46,000 ನಾವು ಗೆದ್ದಿದ್ದೀವಿ, ನೀವು 5 ವರ್ಷ ನೀವು ಅದೇ ತರ ಇರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರ್ಬೇಕು ತಾನೆ. ನಾವೇನಾದ್ರು ತಪ್ಪು ಮಾಡಿದ್ರೆ, ನಮ್ಮ ಶಾಸಕರೇನಾದ್ರು ತಪ್ಪು ಮಾಡಿದರೆ, ಯಾವ್ದಾದ್ರು ವೈಯಕ್ತಿಕವಾಗಿ ಏನಾದ್ರು ಆಗಿದ್ರೆ ನೀವು ಸಲಹೆ ಕೊಡಿ. ಇಂಥ ಕೆಲಸ ಆಗ್ತಾ ಇಲ್ಲ ಅಂತ ಸಲಹೆ ಕೊಡಿ. ಅದು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ತಾಲೂಕು ಅಧ್ಯಕ್ಷ ಮಾದೇಶ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಸೇರಿದಂತೆ ಹಲವರು ಹಾಜರಿದ್ದರು.